ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಮೀನು ಮಾರುಕಟ್ಟೆಯ ಒಂದು ಪುಟ್ಟ ವ್ಲಾಗ್ನ ನಾನು ಮಾಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ನಾನು ನವರಾತ್ರಿ ಟೈಮಲ್ಲಿ ನಾನು ಶೂಟ್ ಮಾಡಿರೋದು. ವಿಜಯದಶಮಿಗೆ ನಾವು ಮೀನು ತರಲಿಕ್ಕೆ ಹೋಗಿದ್ವಿ ಮಾರುಕಟ್ಟೆಗೆ. ಈ ಮಂಗಳೂರಿನ ಬಂದರು ಮೀನು ಮಾರ್ಕೆಟಿಗೆ ಹೋಗಿದ್ವಿ ನಾವು. ಸೊ ಸ್ವಲ್ಪ ರೇಟ್ ಕಮ್ಮಿ ಇರ್ಬೋದು ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಆ ದಿನ ಹೋಗಿದ್ವಿ. ನಾವು ನವರಾತ್ರಿ ಟೈಮಲ್ಲಿ ಯೂಶ್ವಲಿ ನಾವು ತಿನ್ನೋದಿಲ್ಲ, ಆದರೆ ಅದನ್ನು ತೊಗೊಂಡು ಫ್ರಿಜ್ಜಲ್ಲಿ ಇಡ್ಬೋದಲ್ಲ, ಸೇವ್ ಇದು ಕ್ಲೀನ್ ಮಾಡಿಕೊಂಡು. ಸೊ ಅದು ಆ ಪ್ಲ್ಯಾನಲ್ಲಿ ನಾವು ಹೋಗಿದ್ವಿ. ಬಟ್ ಇಲ್ಲಿ ಮೀನು ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು, ಹಾಗೂ ಮೀನು ಕೂಡ ತುಂಬ ವೆರೈಟಿ ಫಿಶ್ಶು. ನನಗೆ ಖುಷಿ ಆಯಿತು ನೋಡಿ. ಬಟ್ ನಾವು ಏನು ಅಂದ್ಕೊಂಡಿದ್ವಿ, ಸ್ವಲ್ಪ ರೇಟ್ ಚೀಪ್ ಇರ್ಬೋದು, ಸ್ವಲ್ಪ ಕಮ್ಮಿ ಇರ್ಬೋದು ಅಂತ ಪ್ಲ್ಯಾನ್ ಮಾಡಿ ಬಂದಿದ್ದು. ಬಟ್ ಇಲ್ಲಿ ನೋಡಿದರೆ ಎಲ್ಲ ರೇಟು ತುಂಬ ಹೈ ಇದೆ. ಸೊ ಯಾವುದು ನಮಗೆ ಕಮ್ಮಿ ರೇಟಲ್ಲಿ ಅಂತ ಯಾವುದೂ ಸಿಗಲಿಲ್ಲ. ಸೊ ನಾವು ಆಲ್ರೆಡಿ ಇಲ್ಲಿ ರೀಚ್ ಆಗಿದ್ದೇವೆ. ನೀವೇ ನೋಡ್ತಾ ಇದ್ದೀರಾ, ಇದು ಬಂದರು ಮೀನು ಮಾರುಕಟ್ಟೆ. ಸೊ ಯಾರೆಲ್ಲ ಮೀನು ತಿಂತಾರೆ ಅವರಿಗೆ ಈ ವ್ಲಾಗ್ ತುಂಬ ಖುಷಿ ಆಗ್ಬೋದು. ಸೊ ಎಲ್ಲರೂ ನೋಡಿ, ಈ ವ್ಲಾಗ್ನ ಕೊನೆಯವರೆಗೆ ನೋಡಿ. ಸೊ ನೋಡಿ, ಇದು ಮೀನು ಮಾರುಕಟ್ಟೆ. ಸೊ ಮೀನು ತಿನ್ನುವವರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಹೇಳ್ತೇನೆ. ಏಕೆಂದರೆ ಮೀನು ತಿನ್ನೋದ್ರಿಂದ ತುಂಬ ಪ್ರಯೋಜನ ಇದೆ ಅಲ್ವಾ. ಸೊ ಇದರಲ್ಲಿ ಪ್ರೋಟೀನ್ಗಳು ಉತ್ತಮ ಮೂಲ ಅಂತ ಹೇಳ್ಬೋದು. ಮೀನು ಒಂದು ಪ್ರೋಟೀನ್ಗೆ ಉತ್ತಮ ಮೂಲ, ದೇಹದ ಬೆಳವಣಿಗೆಗೆ ಒಳ್ಳೆಯದು, ಆಮೇಲೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಇದರಲ್ಲಿರುವ ಒಮೆಗಾ 3 ಫ್ಯಾಟಿ ಆಮ್ಲಗಳು ಹೃದಯದ ರೋಗದ ಅಪಾಯವನ್ನು ಕಡಿಮೆ ಮಾಡ್ತದೆ. ಮತ್ತು ಇದರಲ್ಲಿ ತುಂಬ ಪೋಷಕಾಂಶಗಳು ಇವೆ. ಅದು ನಮ್ಮ ಮೆದುಳಿನ ಬೆಳವಣಿಗೆಗೆ ತುಂಬ ಸಹಾಯಕ, ನೆನಪಿನ ಶಕ್ತಿಯನ್ನು ಉತ್ತೇಜಿಸ್ತದೆ. ಸೊ ಹೀಗೆ ಆರೋಗ್ಯವನ್ನು ಒಳ್ಳೆಯ ಕಾಪಾಡಲಿಕ್ಕೆ ಒಂದು ಮೀನು ತಿನ್ನುವುದು ಉತ್ತಮ ಅಂತ ಒಟ್ಟಿನಲ್ಲಿ ಹೇಳ್ಬೋದು. ಹಾಗೆ ಇದು ಕಣ್ಣಿನ ಆರೋಗ್ಯಕ್ಕೆ ಉತ್ತಮ, ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಕೂಡ ಉತ್ತಮ, ಡಿಪ್ರೆಷನ್ ಕಡಿಮೆ ಮಾಡಲಿಕ್ಕೆ ಕೂಡ ತುಂಬ ಸಹಾಯಕ, ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ. ಸೊ ನೋಡಿದ್ರಲ್ಲ ನೀವು ಈ ವ್ಲಾಗಲ್ಲಿ ಎಷ್ಟು ವೆರೈಟಿ ಮೀನುಗಳು ಇದ್ದವು ಅಲ್ಲಿ ಅಂತ. ಸೊ ಕೆಲವೊಂದು ಮೀನಿನ ಹೆಸರು ಕೂಡ ನನಗೆ ಬರೋದಿಲ್ಲ. ಸೊ ನಾವು ನಮಗೆ ಬೇಕಾಗಿರೋ 2 ಮೀನುಗಳನ್ನು ನಾವು ಪರ್ಚೇಸ್ ಮಾಡಿದ್ವಿ. ಕಟ್ಟಿಂಗ್ ಎಲ್ಲ ಮಾಡಿಸಿ ಈಗ ನಾವು ಮನೆಗೆ ಹೋಗ್ತಾ ಇದ್ದೇವೆ. ಸೊ ನಿಮಗೆ ಇದು ಇಷ್ಟ ಆಗಿರ್ಬೋದು ವ್ಲಾಗ್ಸ್ ಅಂತ ಭಾವಿಸ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಸಾಕಾಗಿದೆ, ತುಂಬ ಟ್ಯಾನ್ ಆಗಿದ್ದೇನೆ. ಸೊ ಚಿಕ್ಕ ವ್ಲಾಗ್ನ ಮಾಡಿದ್ದು, ಜಾಸ್ತಿ ಹೊತ್ತು ಅಲ್ಲಿ ಬಿಸಿಲಲ್ಲಿ ನಿಲ್ಲಕ್ಕೂ ಆಗಲಿಲ್ಲ. ಸೊ ಹೇಗಿತ್ತು ಈ ವ್ಲಾಗ್? ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.